ಲಂಚ್ ಬ್ರೇಕ್ನಲ್ಲಿ ಮೊದಲ ಸ್ಟೋರಿ ರಾಜ್ಯ ರಾಜಕಾರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ 2028ಕ್ಕೆ ಮತ್ತೊಮ್ಮೆ ವಿಧಾನಸಭಾ ಎಲೆಕ್ಷನ್ ಬರುತ್ತೆ. ಆ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡೋ ವಿಚಾರ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಕಾರಣ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್. ಹಾಗಾಗಿ ಈಗ ಮೈತ್ರಿಯಲ್ಲಿ ಒಂದು ರೀತಿಯಾಗಿ ತಲ್ಲಣ ಸೃಷ್ಟಿಯಾಗಿರುವಂತಹ ವಾತಾವರಣ ಇದೆ. ಯಾಕೆಂದ್ರೆ ವಿಜಯೇಂದ್ರ ಅವರ ಸಿಎಂ ಹಾದಿಗೆ ಏನಾದರೂ ಕಂಟಕ ಆಗುತ್ತಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವ್ರಿಗೂ ಕೂಡ ಏನಾದರೂ ಸಮಸ್ಯೆ ಆಗುತ್ತಾ ಅಂತ, ಹಾಗಾಗಿ ದೋಸ್ತಿಗಳಲ್ಲಿ ಕಂಪನ ಆಗ್ತಾ ಇದೆ ಅನ್ನುವಂಥ ಚರ್ಚೆ ಆಗ್ತಾ ಇರೋದು. ಹೊಸ ಫೈಟ್ ಕೂಡ ಶುರುವಾಗುತ್ತೆ ಅಂತ. 2028ರ ಚುನಾವಣೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ? ಎಚ್ ಡಿ ಕುಮಾರಸ್ವಾಮಿ ಅವರ ಈ ಒಂದು ನಿರ್ಧಾರದ ಹಿಂದೆ ಏನಿದೆ ಲೆಕ್ಕಾಚಾರ? 2028ಕ್ಕೆ ರಾಜ್ಯ ರಾಜಕಾರಣಕ್ಕೆ ಎಚ್ ಡಿ ಕೆ ಅವರು ಮರಳೋದಾದ್ರೆ, ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿ ಮೈತ್ರಿಯನ್ನ ಮುಂದುವರಿಸೋದಾದ್ರೆ, ಸಿಎಂ ಹಾದಿ ಟಫ್ ಫೈಟ್ ಇರುತ್ತೆ. ಆಕಾಂಕ್ಷಿಗಳಾಗಿರ್ಬೋದು ಅಥವಾ ಏನು ಚರ್ಚೆ ಆಗ್ತಾ ಇದೆಯೋ ವಿಜಯೇಂದ್ರ ಅವ್ರಿಗೂ ಜೊತೆಗೆ ಆರ್ ಅಶೋಕ್ ಅವ್ರಿಗೂ ಕೂಡ ತಮ್ಮ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಗೊಂದಲಗಳಾಗಬಹುದು ಹೀಗನ್ನುವಂಥ ಲೆಕ್ಕಾಚಾರ ಈಗಲಿಂದಲೇ ಶುರುವಾಗಿದೆ ರಾಜ್ಯ ಬಿಜೆಪಿಯಲ್ಲಿ. ಎಚ್ ಡಿ ಕುಮಾರಸ್ವಾಮಿ ಅವರ ಈ ಒಂದು ನಿರ್ಧಾರದಿಂದಾಗಿ ಬಿಜೆಪಿಯಲ್ಲಿ ತಲ್ಲಣ ಸೃಷ್ಟಿಯಾಗುತ್ತಾ? ದೋಸ್ತಿಗಳಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡ್ ಏನಾದರೂ ಆಗುತ್ತಾ? ಹೀಗನ್ನೋ ಚರ್ಚೆ. ಬಟ್ ಏನೇ ಅನ್ಕೊಳ್ಳಿ, ರಾಜ್ಯ ರಾಜಕಾರಣಕ್ಕಂತೂ ಎಚ್ ಡಿ ಕುಮಾರಸ್ವಾಮಿ ಅವರು ಬರ್ತಾ ಇರೋದಂತೂ ಫಿಕ್ಸ್. ಸಂಕ್ರಾಂತಿಯಂದೇ ತಮ್ಮ ಪಥವನ್ನ ಬದಲಿಸಿದ್ದಾರೆ ಕುಮಾರಸ್ವಾಮಿ ಅವರು. ಅಧಿಕೃತವಾಗಿ ಸ್ವತಃ ಕುಮಾರಸ್ವಾಮಿ ಅವರೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಏನಂತ? ನಾನು ರಾಜ್ಯ ರಾಜಕೀಯಕ್ಕೆ ಬಂದೇ ಬರ್ತೀನಿ. ರಾಜ್ಯ ರಾಜಕೀಯದಿಂದ ನಾನು ಯಾವತ್ತೂ ಕೂಡ ದೂರ ಸರಿಯೋದಿಲ್ಲ. ಬೆಂಗಳೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಎಲ್ಲಿರಬೇಕು ಅನ್ನೋದನ್ನ ಜನ ನಿರ್ಧಾರ ಮಾಡ್ತಾರೆ. ಮೈತ್ರಿಯಲ್ಲಿ ಗೊಂದಲಕ್ಕೆ ಅವಕಾಶವನ್ನಂತೂ ಕೊಡಲೇಬಾರದು. ಹೀಗಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿನೇ ಈಗ ಚರ್ಚೆಗೆ ಕಾರಣ ಆಗ್ತಾ ಇರೋದು. ಮೈತ್ರಿಯಲ್ಲಿ ಬಂದು ಸ್ಪರ್ಧೆ ಮಾಡ್ತಾರಾ, ಬಂದ್ರೆ ಸಿಎಂ ಆಗ್ತಾರೆ ಅನ್ನೋದಾದ್ರೆ ಸಿಎಂ ಹಾದಿಲಿರುವಂತಹ ಒಂದಷ್ಟು ಜನ ಬಿಜೆಪಿಯ ಆಕಾಂಕ್ಷಿಗಳಿಗೆ ಮುಳುವಾಗುತ್ತಾ? ಹೀಗನ್ನುವಂಥ ಚರ್ಚೆಗಳು ಸಾಲು ಸಾಲಾಗಿ ಈಗ ಆಗ್ತಾ ಇದ್ದಾವೆ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ, ರಾಜ್ಯ ಬಿಜೆಪಿಯಲ್ಲಿ. ಹಾಗಾಗಿ ದೋಸ್ತಿಗಳಲ್ಲಿ ಏನಾದರೂ ಕಂಪನ ಶುರುವಾಗ್ಬಿಡುತ್ತಾ ಅಂತ ಇದೊಂದು ರೀತಿಯಾಗಿ ಹೊಸ ಫೈಟು. ಈಗ ಆಲ್ರೆಡಿ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಜಟಾಪಟಿ ಆಗ್ತಾ ಇದೆ ಅಂತ ಗಮನಿಸ್ತಾ ಇದ್ದೀವಿ. ಅದೇ ಜಟಾಪಟಿ ಬಿಜೆಪಿ ಬಂದರೂ ಆಗ್ಬಿಡುತ್ತೆ ಅನ್ನೋದಾದ್ರೆ ಜನ ರೋಸಿ ಹೋಗ್ಬಿಡ್ತಾರಲ್ಲ, ರಾಂಗ್ ಮೆಸೇಜ್ ಪಾಸ್ ಆಗದಂಗೆ ಆಗ್ಬಿಡುತ್ತಲ್ಲ. ಇದಕ್ಕೆ ಬಿಜೆಪಿ ಕೊಡೋ ಸ್ಪಷ್ಟನೆಗೇನು? ವಿಜಯೇಂದ್ರ ಕೊಡೋ ಸ್ಪಷ್ಟನೆಗೇನು? ಬಿಜೆಪಿ ಹೈಕಮಾಂಡ್ ಕೊಡೋ ಸ್ಪಷ್ಟನೆಗೇನು? ಕಾದು ನೋಡಬೇಕಷ್ಟೇ. ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದಂತೂ ಸ್ಪಷ್ಟ. ನಾನು ರಾಜ್ಯ ರಾಜಕಾರಣ ಬಿಟ್ಟು ಎಲ್ಲೂ ಹೋಗೋಕ್ಕಾಗತ್ತೆ, ನಾನು ಎಲ್ಲಿರಬೇಕು ಅನ್ನೋದನ್ನು ಜನ ನಿರ್ಧಾರ ಮಾಡ್ತಾರೆ. ಹಂಗಂತ ಮೈತ್ರಿಯಲ್ಲಿ ಗೊಂದಲಕ್ಕೆ ಅವಕಾಶವನ್ನು ಯಾರೂ ಕೂಡ ಕೊಡಬಾರ್ದು ಅಂತ ಸ್ಪಷ್ಟನೆ ಕೊಟ್ಟಿರೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ಲೈವ್ನಲ್ಲಿ. ರಾಘವೇಂದ್ರ, ಈಗ ಹೆಂಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಸಿಎಂ ಕುರ್ಚಿಯ ಜಟಾಪಟಿ ಶುರುವಾಗ್ತಾ ಇದೆಯೋ, ಹಾಗೆಯೇ ಇಫ್ ಇನ್ ಕೇಸ್ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬಂದಂಥ ಸಂದರ್ಭದಲ್ಲಿ ಬಿಜೆಪಿಯಲ್ಲೂ ಕೂಡ ಇದೇ ಸಿಎಂ ಗಾದಿ, ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಆಗುತ್ತೆ ಅಂತ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರೋದು. ಹಾಗಾದರೆ ಈ ಒಂದು ನಡೆಯಿಂದಾಗಿ ಬಿಜೆಪಿಯಲ್ಲಿ ಅಥವಾ ದೋಸ್ತಿಯಲ್ಲಿ ಏನಾದರೂ ಕಂಪನ ಶುರುವಾಗುತ್ತಾ ಅನ್ನುವ ಚರ್ಚೆಯೂ ಆಗ್ತಾ ಇದೆ. ಶರತ್, ಸಹಜವಾಗಿ ಅಂತದೊಂದು ಚರ್ಚೆ ಆರಂಭವಾಗಿರ್ತಕ್ಕಂಥದ್ದು ನಿಜ. ಯಾಕಂದ್ರೆ ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ಬರ್ತಾರೆ ಅನ್ನೋ ಒಂದು ಮಾತು ಹೆಂಗೆ ಕೇಳಬತ್ತಾ ಇತ್ತು. ಇತ್ತೀಚೆಗೆ ಟ್ಯಾಕ್ಸಿಸ್ ಸಿನಿಮಾದ ಪ್ರೋಮೋ ರೀತಿಯಲ್ಲಿ ಒಂದು ಪ್ರೋಮೋವನ್ನು ಸಹ JDS ಪೇಜಲ್ಲಿ ಬಿಡಲಾಗಿತ್ತು. ಏನೋ ಕುಮಾರಸ್ವಾಮಿ ಅವರ ಎಂಟ್ರಿಯ ಬಗ್ಗೆ ಅದ್ದೂರಿಯಾಗಿ ಒಂದು ಪ್ರೋಮೋವನ್ನು ಸಹ ಬಿಡಲಾಗಿತ್ತು. ಅದೇ ಮಾದರಿಯಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಸಹ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ರಾಜ್ಯ ರಾಜಕಾರಣದಿಂದ ಯಾವತ್ತೂ ಸಹ ನಾನು ದೂರ ಸರಿಯೋದಿಲ್ಲ, ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ. ಈಗ ಮೋದಿ ಅವರು ನನಗೆ 2 ಕೆಲಸಗಳನ್ನ ಕೇಂದ್ರದಲ್ಲಿ ಕೊಟ್ಟಿದ್ದಾರೆ, ಆ ಕೆಲಸಗಳನ್ನ ಮಾಡುವ ಗಮನವನ್ನು ಹರಿಸಿದ್ದೇನೆ. ನಮ್ಮ ಉದ್ದೇಶ ಇಷ್ಟೇ, ರಾಜ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ಕೊಡಬೇಕು, ಉತ್ತಮವಾಗಿರ್ತಕ್ಕಂಥ ಸರ್ಕಾರವನ್ನು ನಡೆಸಬೇಕು. ಆ ನಿಟ್ಟಿನಲ್ಲಿ ನಾವು ಮೈತ್ರಿಯಲ್ಲಿ ಕೆಲಸವನ್ನ ಮಾಡ್ತೀವಿ, ಮೈತ್ರಿಯಲ್ಲಿ ಯಾವುದೇ ರೀತಿಯ ಒಡಕುಗಳು ಮೂಡದ ರೀತಿಯಲ್ಲಿ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಅದೇನೇ ಇದ್ರೂ ಸಹ ಒಂದ್ ಕಡೆ ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ಬಂದಿದ್ದೇ ಆದಲ್ಲಿ ಆಗ ಬಿಜೆಪಿ ಮತ್ತೆ JDS ನಡುವೆ ಕ್ಲಾಶಸ್ ಆಗೋದು ಬಹುತೇಕ ಸತ್ಯ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಸಿಎಂ ಕ್ಯಾಂಡಿಡೇಟ್ ಆಗಿ ಬಿಂಬಿಸಿಕೊಂಡಿರ್ತಕ್ಕಂತಹ ನಾಯಕ. ಹೀಗಾಗಿ ಈ ಕಡೆ ಬಿಜೆಪಿಯಲ್ಲೂ ಸಹ ಸಾಕಷ್ಟು ಮಂದಿ ಸಿಎಂ ಕ್ಯಾಂಡಿಡೇಟ್ಗೆ ಆಕಾಂಕ್ಷಿಗಳು ಇರ್ತಕ್ಕಂಥದ್ದು. ಮುಂಬರುವ 2028ರ ಚುನಾವಣೆ ಏನಿದೆ ಇದು ಮೈತ್ರಿ ನಾಯಕರಿಗೆ ಮಹತ್ವವಾಗಿರ್ತಕ್ಕಂತಹ ಚುನಾವಣೆ. ಒಂದು ಪಕ್ಷ ಫುಲ್ ಮೆಜಾರಿಟಿಯಲ್ಲಿ ಬಿಜೆಪಿ ಏನಾದರೂ ಅಧಿಕಾರಕ್ಕೆ ಬಂದಿದ್ದೇ ಆದಲ್ಲಿ ಆಗ ಬಿಜೆಪಿಯ ನಾಯಕರು ಸಿಎಂ ಆಗ್ತಾರೆ, JDSಗೆ ಒಂದು
ಅದೇ ಒಂದು ಸಮಾನವಾಗಿರ್ತಕ್ಕಂತಹ ಹುದ್ದೆಯನ್ನು ಕೊಡಬಹುದು. ಒಂದು ಪಕ್ಷ ಮೈತ್ರಿಯಲ್ಲಿ ಜೆಡಿಎಸ್ ಸ್ವಲ್ಪ ಮಟ್ಟಿಗೆ ಪ್ರಾಬಲ್ಯವನ್ನು ಸಾಧಿಸಿದ್ದೇ ಆದಲ್ಲಿ ಆಗ ಕುಮಾರಸ್ವಾಮಿ ಅವರು ಸಿಎಂ ಪಟ್ಟಕ್ಕೆ ಡಿಮ್ಯಾಂಡ್ ಅನ್ನು ಇಟ್ಕೊಂಡು ಕೂರುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಹೀಗಾಗಿ ಕುಮಾರಸ್ವಾಮಿ ಅವರು ಯಾವಾಗ ರಾಜ್ಯ ರಾಜಕೀಯಕ್ಕೆ ಬರ್ತೀವಿ ಅಂತ ಹೇಳಿವೋ ಆಗ್ಲಿಂದಲೇ ಎಲ್ಲೋ ಒಂದು ಕಡೆ ಏನೋ ಮೈತ್ರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬಿರುಸಿನ ಚಟುವಟಿಕೆಗಳು ಸಹ ಆರಂಭವಾಗಿದೆ ಅಂತಾನೆ ಹೇಳ್ಬೋದು ಶರತ್. ಮತ್ತೊಂದು ಕಡೆ ಆರ್ ಅಶೋಕ್ ಮತ್ತು BY ವಿಜಯೇಂದ್ರ ಇಬ್ರು ಕೂಡ ಸಿಎಂ ರೇಸ್ನಲ್ಲಿ ಮುಂಚೂಣಿಗಳಿರೋರು. ಸೊ ಅವರ ಹಾದಿಗೇನಾದರೂ ಈ ಒಂದು ವಿಚಾರ ಅಡ್ಡಿ ಆಗುತ್ತಾ ಅಂತ HD ಕುಮಾರಸ್ವಾಮಿ ಅವರ ಎಂಟ್ರಿಯಿಂದ? ಖಂಡಿತವಾಗೂ, ಯಾಕಂದ್ರೆ ಕುಮಾರಸ್ವಾಮಿ ಈಗಾಗಲೇ ಸಿಎಂ ಆಗಿ ಅಧಿಕಾರವನ್ನು ನಡೆಸಿರೋದ್ರಿಂದ ಅವ್ರಿಗೆ ತನ್ನದೇ ಆದ ಹಿಡಿತವನ್ನು ಇರ್ತಕ್ಕಂತಹ ನಾಯಕ ಕುಮಾರಸ್ವಾಮಿ. ಹೀಗಾಗಿ ಏನೋ ಈ ಕಡೆ ಬಿಜೆಪಿ ಏನಾದರೂ ಫುಲ್ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದ್ದಲ್ಲಿ ಆಗ ಬಿಜೆಪಿ ಆದಿಯೂ ಸಹ ಸುಗಮವಾಗುತ್ತೆ. ಏನು ಮುಖ್ಯಮಂತ್ರಿ ರೇಸ್ನಲ್ಲಿ ಇರ್ತಕ್ಕಂತಹ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಪ್ರಮುಖವಾಗಿ ಆರ್ ಅಶೋಕ್ ಆಗಿರ್ಬೋದು, ವಿಜಯೇಂದ್ರ ಆಗಿರ್ಬೋದು, ಇವರಿಬ್ಬರು ಈಗ ವಿಪಕ್ಷ ನಾಯಕರಾಗಿ ಆಡಳಿತವನ್ನು ಆರ್ ಅಶೋಕ್ ಅವರು ನಡೆಸ್ತಾ ಇದ್ದಾರೆ. ಅದೇ ರೀತಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಸಿಎಂ ಕ್ಯಾಂಡಿಡೇಟ್ ಆಗಿ ಅವರಿಬ್ಬರು ಬಿಂಬಿಸಿಕೊಳ್ತಕ್ಕಂಥದ್ದು ಸತ್ಯ. ಆದ್ರೆ ಎಲ್ಲೋ ಒಂದ್ ಕಡೆ ಏನು ಬಿಜೆಪಿ ಸ್ಪಷ್ಟವಾಗಿ ಬಹುಮತವನ್ನು ಗಳಿಸದೆ ಜೆಡಿಎಸ್ ನೊಂದಿಗೆ ಕೋಯಲಿಸಿಂಗ್ ಗವರ್ಮೆಂಟ್ ಅನ್ನು ನಡೆಸುವ ಒಂದು ಏನೋ ಸಮಯ ಬಂದಿದ್ದೇ ಆದಲ್ಲಿ ಆಗ ಈ ಒಂದು ಅಡೆತಡೆಗಳು, ಗೊಂದಲಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಏರುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಆಗ ಕುಮಾರಸ್ವಾಮಿ ಅವರು ಒಂದು ಪಕ್ಷ ಏನಾದರೂ 30ರಿಂದ 40 ಸೀಟ್ಗಳನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬಂದಿದ್ದೇ ಆದಲ್ಲಿ ಆಗ ಸಿಎಂ ಸ್ಥಾನವನ್ನು ನಮಗೆ ಬಿಟ್ಕೊಂಡು ಕೊಡಿ ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಅನ್ನ ಮಾಡಬಹುದು. ಈಗಾಗಲೇ ಕೇಂದ್ರದಲ್ಲಿ ಸಹ ಕುಮಾರಸ್ವಾಮಿ ಅವರನ್ನ ಸಾಕಷ್ಟು ವಿಶ್ವಾಸಕ್ಕೆ ಕೇಂದ್ರ ನಾಯಕರು, ಬಿಜೆಪಿ ನಾಯಕರು ತೆಗೆದುಕೊಂಡಿದ್ದಾರೆ. ಅವರಿಗೆ ಆಗಿರ್ತಕ್ಕಂಥ ಒಂದು ಪ್ರಬಲ ಖಾತೆಗಳನ್ನು ಸಹ ಕೊಟ್ಟಿದ್ದಾರೆ. ಆಗ ಕೇಂದ್ರ ನಾಯಕರು ಎಂಟ್ರಿ ಆಗಿ ಕುಮಾರಸ್ವಾಮಿ ಅವರನ್ನ ಸಮಾಧಾನ ಮಾಡ್ತಾರಾ ಅಥವಾ ಜೆಡಿಎಸ್ಗೆ ಅಧಿಕಾರವನ್ನು ಬಿಟ್ಕೊಂಡು ಕೊಡ್ತಾರ ಅನ್ನೋದ್ರ ಬಗ್ಗೆ ಸಹ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಆರಂಭವಾಗಿರ್ತಕ್ಕಂಥದ್ದು ಶರತ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ. ಓವರಾಲ್ ಆಗಿ ಈಗ ಕೆಲವು ದಿನಗಳ ಹಿಂದೆಯಷ್ಟೇ JDSನಿಂದ ಒಂದು ವಿಡಿಯೋವನ್ನು ಬಿಡಲಾಗಿತ್ತು. ಅಂದರೆ ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ಇದೆಯಲ್ಲ, ಅದರ AI ವರ್ಷನ್ನು. ಆ AI ವರ್ಷನ್ನಲ್ಲಿ ಕುಮಾರಸ್ವಾಮಿ ಅವರ ಎಂಟ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲೂವನ್ನು ಕೊಡಲಾಗುತ್ತೆ. ಆ ಕ್ಲೂನೇ ಇವಾಗ HD ಕುಮಾರಸ್ವಾಮಿ ಅವರು ಕೊಡ್ತಾ ಇರುವಂಥ ಒಂದು ಸ್ಪಷ್ಟನೆ. ಅಂದರೆ ರಾಜ್ಯ ರಾಜಕಾರಣಕ್ಕೆ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ ಅನ್ನುವಂಥ ವಿಚಾರ. ಜನ ನಾನು ಎಲ್ಲಿರಬೇಕು ಅಂತ ಅವರೇ ಡಿಸೈಡ್ ಮಾಡ್ತಾರೆ ಅಂತ. ಅಂದರೆ ಈಗ ಅವರು ಸಚಿವರಾಗಿದ್ದಾರೆ ಕೇಂದ್ರದಲ್ಲಿ, ಅಲ್ಲಿ ಇದ್ಕೊಂಡೇ MLA ಆಗಿ ಸ್ಪರ್ಧೆಯನ್ನು ಮಾಡ್ತಾರೆ. ಗೆದ್ದರೆ ಅಲ್ಲಿ ರಿಸೈನ್ ಮಾಡಿ ಇಲ್ಲಿಗೆ ಎಂಟ್ರಿ ಕೊಡ್ತಾರೆ. ಇಲ್ಲ ಅಂತಂತಂದರೆ ಅವರ ಸ್ಥಾನ ಏನಿದೆಯೋ ಅದು ಗಟ್ಟಿಯಾಗಿರುತ್ತೆ, ಅಲ್ಲಿ ಕಂಟಿನ್ಯೂ ಮಾಡ್ತಾರೆ. ಇದು ಅವರ ಹೇಳಿದಂತಹ ಆ ಒಂದು ಒಳಾರ್ಥ.